ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ಆಯುಧ ಪೂಜೆ. ಸೊ ಬೆಳಿಗ್ಗೆ ಹಾಗೆ ಎದ್ದು ಏನಪ್ಪ ವಿಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ಯೋಚಿಸ್ತಾ ಇದ್ದೀರಾ. ಇವತ್ತಿನ ವ್ಲಾಗ್ ನ ಹೀಗೆ ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆಯುಧ ಪೂಜೆಗೆ ಅಪ್ಪ ಅಮ್ಮ, ನನ್ನ ಹಸ್ಬೆಂಡ್ ಆಫೀಸಲ್ಲಿ ಬ್ಯುಸಿ ಇರ್ತಾರೆ ಆಬ್ವಿಯಸ್ಲಿ, ಅಂಡ್ ಕೀಚು ಇಲ್ದೇನೆ ನಾವು ಹಬ್ಬನ ಆಚರಿಸ್ತಾ ಇದೀವಿ ಬೆಂಗಳೂರಲ್ಲಿ. ಸೊ ಬೆಂಗಳೂರು ಮನೆಯಲ್ಲಿ. ಅಂಡ್ ಇವತ್ತು ನನ್ನ ಮಗಳು ನನ್ನ ಜೊತೆಗಿದ್ದಾಳೆ ಅಂಡ್ ಇವತ್ತು ಅವಳು ಹೆಲ್ಪ್ ಮಾಡ್ತಿದ್ದಾಳೆ. ಸೊ ಹೆಲ್ಪ್ ಮಾಡ್ತೀಯ ಮಗಳ ಇವತ್ತು ನನಗೆ? ಶಿ ಆಲ್ರೆಡಿ ಸ್ಟಾರ್ಟೆಡ್ ಹೆಲ್ಪಿಂಗ್ ಮೀ. ಓಕೆ ಆಯ್ತು. ನೈಟ್ಗೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಾಳೆ. ಸೊ ನಾನು ಮಾಡಲಿ, ಅಟ್ಲೀಸ್ಟ್ ಫೋನು ಟಿವಿ ಅದೆಲ್ಲ ನೋಡೋದಕ್ಕೆ ಬದಲು ಇದು ಮಾಡಿದ್ರೆ ಒಳ್ಳೇದಲ್ವಾ ಅಂದ್ಬಿಟ್ಟು ಅಟ್ಲೀಸ್ಟ್ ಕೆಲಸನೂ ಕಲ್ತಂಗಾಗುತ್ತೆ. ಮಾಡಲಿ, ಡೈವರ್ಟ್ ಆಗ್ತಾರೆ ಅನ್ನೋದಕ್ಕೋಸ್ಕರ, ಮೇಜರ್ಲಿ ಅದೊಂದಕ್ಕೋಸ್ಕರ ನಾನು ಫೋನ್ಸ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಇದನ್ನು ಕೆಲಸನ ಹೇಳ್ತಾ ಇರೋದು. ಸೊ ಅದರ್ವೈಸ್ ಮಾಡಿಸ್ತಾ ಇರಲಿಲ್ಲ, ಪಾಪ ಓದೋ ಮಕ್ಕಳು ಯಾಕೆ ಅಂತ. ಸೊ ಇವತ್ತು ನಾನು ಒಬ್ಬಳೇ ಇರೋದ್ರಿಂದ ತುಂಬ ಇನ್ನು ಆಫೀಸ್ ಕೆಲಸ ಕೂಡ ಮಾಡಬೇಕು, ಆಫೀಸಲ್ಲೂ ಕೂಡ ಹೋಗಿ ಪೂಜೆ ಮಾಡಬೇಕು, ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ. ಸೊ ಮಗಳೇ ಬೇಗ ಬೇಗ ಮಾಡಿಬಿಡ್ಬೇಕು. ಪಾಪ ರೂಮ್ಸ್ ಎಲ್ಲ ಹೋಗಿ ಕ್ಲೀನ್ ಮಾಡ್ಕೊಂಡ್ ಬಂದಿದ್ದಾಳೆ. ಇವಾಗ ಇಲ್ಲಿ ಅಡುಗೆ ಮನೆ, ಡೈನಿಂಗ್ ಹಾಲು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಓಕೆ ಮಾಡು ಮಗಳೇ, ನಾನು ಹೋಗಿ ಮೇಲಿಂದ ಮಾಡ್ಕೊಂಡ್ ಬರ್ತೀನಿ. ಓಕೆ, ಮಾಡಿ ಮೆಟ್ಲೆಲ್ಲ ಒರೆಸ್ಕೊಂಡ್ ಬರ್ತೀನಿ, ಆಯ್ತಾ? ಓಕೆ ಡನ್. ಇವತ್ತು ಅವಳದು ಸ್ವಲ್ಪ ನಿನ್ನೆ ಒಂದು ಈವೆಂಟ್ ಇತ್ತು, ಅವಳದು ಪ್ರೋಗ್ರಾಮ್ ಇತ್ತು, ಮ್ಯೂಸಿಕ್ ಇದು. ಸೊ ಅದಕ್ಕೆ ಅಲ್ಲಿಗೋಗಿದ್ವಿ, ಹಾಗೆ ಟಯರ್ಡ್ ಆಗಿ ಹಾಗೆ ಮಲಗಿಬಿಟ್ಟಿದ್ವಿ ನಾವು. ಸೊ ಅದಕ್ಕೆ ಇನ್ನ ಯಾವುದು ಮೇಕಪ್ ಎಲ್ಲ ರಿಮೂವ್ ಮಾಡಿರ್ಲಿಲ್ಲ. ಅವಳಿಗೂ ಕೂಡ ತುಂಬಾ ಟಯರ್ಡ್ ಆಗಿದ್ಲು. ಸೊ ಅದಕ್ಕೆ ನಿನ್ನೆ ಏನು ಮಾಡೋಕೆ ಆಗ್ಲಿಲ್ಲ. ಸೊ ಇವತ್ತು ಸಿಂಪಲ್ ಆಗಿ ಕ್ಲೀನ್ ಮಾಡಿಕೊಂಡು, ನಮ್ದು ಇಡೀ ಬಿಲ್ಡಿಂಗ್ ಇದೆ, 4 ಫ್ಲೋರ್ಸ್ ಇದೆ. ಸೊ ಅಷ್ಟನ್ನು ಕ್ಲೀನ್ ಮಾಡ್ಬೇಕು. ಇವಾಗ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆದ್ಮೇಲೆ ಸಿಗ್ತೀನಿ. ಸೊ ಇದೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಪೂಜೆ ಯಾವ ರೀತಿ ಮಾಡ್ತೀವಿ ಅದೆಲ್ಲ ತೋರಿಸ್ತೀನಿ. ಐ ಹೋಪ್ ಈ ಒಂದು ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೊಸೊಬ್ರು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರು, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬನ್ನಿ. ಫ್ರೆಂಡ್ಸ್, ಬಾಳೆಕಂದು ಆ್ಯಂಡ್ ಮಾವಿನ ಸೊಪ್ಪು ತೊಗೊಂಬಂದಿವಿ. ಸ್ಮಯ ಎಲ್ಲ ಹೆಲ್ಪ್ ಮಾಡ್ತಾ ಇದ್ಯಾ? ಎಲ್ಲ ತಂದ್ಯಾ ಶಾಪಿಂಗಿಂದ? ಅದೇನೆ, ಅಂಗಡಿಯಿಂದ ಎಲ್ಲ ತಂದ್ಯಾ? ಮೇಡಮ್ ಅಂತ ಕರಿಬೇಕಾ ನಿಮ್ಮನ್ನ? ಸರಿ ಆಯ್ತು, ಬನ್ನಿ. ಡನ್ ವಿತ್ ಶಾಪಿಂಗ್? ಫ್ರೆಂಡ್ಸ್, ಶಾಪಿಂಗ್ ಆಯಿತು. ಇವಾಗಷ್ಟೇ ಎಲ್ಲ ತೊಗೊಂಬಂದಿದ್ದೀವಿ. ಸೊ ಏನೇನು ತೊಗೊಂಬಂದಿದ್ದೀನಿ ಅಂತ ಫಟಾಫಟ್ ಅಂತ ತೋರಿಸ್ತೀನಿ. ಸ್ಮಯ ತೆಗಿತಾ ಹೋಗು ಎಲ್ಲ. ಫಸ್ಟ್ ಒನ್ ಮಾವಿನ ಸೊಪ್ಪು, ಆ್ಯಂಡ್ ನೆಕ್ಸ್ಟು ಇದು ಹ್ಯಾಂಡ್ ಕವರ್ಸು, ಕಡಲೆಪುರಿ ಎಲ್ಲ ಹಾಕೊಡೋದಕ್ಕೆ ಅಂದ್ಬಿಟ್ಟು. ನೆಕ್ಸ್ಟ್ ಇದು ಕಡಲೆಪುರಿ ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಸೊ ಮಿಕ್ಸ್ ಮಾಡಬೇಕು ಇನ್ನು. ಆ್ಯಂಡ್ ಪೂಜೆಗೆ ಬೇಕಾಗಿರೋದು ನಿಂಬೆಹಣ್ಣು, ವೀಳ್ಯದೆಲೆ, ಕರ್ಪೂರ. ಸೊ ಇದನ್ನು ತಗೊಂಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವೀಟ್ಸ್ ಮತ್ತು ಖಾರ ಮಿಕ್ಸ್ಚರ್ ಇದೆ. ಸೊ ತೊಗೊಂಬಂದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಬ್ಯಾಗಲ್ಲಿ ಏನಿದೆ ನೋಡ್ವಾ. ಸೊ ಈ ಬ್ಯಾಗಲ್ಲಿ 2 ಮಾರು ಹೂವು, ಚೆಂಡು ಹೂವು ತೊಗೊಂಬಂದಿದ್ದೀನಿ. ಸೊ ಚೆನ್ನಾಗಿರುತ್ತೆ ಗೇಟ್ಗೆಲ್ಲ ಹಾಕೋದಕ್ಕೆ ಅಂದ್ಬಿಟ್ಟು, ಫ್ರಂಟಲ್ಲೇ ಹಾಕೋದಕ್ಕೆ ಅಂತ. ಸೊ ದೇವ್ರಿಗೆ ಶಾಮಂತಿಗೆ ಹೂವು ತೊಗೊಂಬಂದಿದ್ದೀನಿ. ಇದು ಕೂಡ 1 ಮಾರು ತೊಗೊಂಬಂದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಬಂದು ಕಂಪ್ಲೀಟಾಗಿ ಫ್ರೂಟ್ಸು ಆ್ಯಂಡ್ ಮಿಕ್ಸ್ಡ್ ಫ್ರೂಟ್ಸ್ ಇದೆ. ಇದು ಏಲಕ್ಕಿ ಬಾಳೆಹಣ್ಣು ಆ್ಯಂಡ್ ಕೊಡಬೇಕಾದವರಿಗೆಲ್ಲ ಅರ್ಶಿನ ಕುಂಕುಮದಕ್ಕೆ ಇದೊಂದು ಪಚ್ಚ ಬಾಳೆಹಣ್ಣು ತೊಗೊಂಬಂದಿದ್ದೀನಿ. ಆ್ಯಂಡ್ ಬೂದ್ಗುಂಬ್ಲ. ಸೊ ಇದಿಷ್ಟು ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಎನಿಥಿಂಗ್ ಎಲ್ಸ್, ಬಾಳೆಕಂದೆಲ್ಲ ನಾನು ಅವಾಗಲೇ ತೋರಿಸಿದ್ನಲ್ಲ, ಅಲ್ಲಿದೆ. ಇನ್ನೇನಾದ್ರು ಮಿಸ್ ಆಗಿದೆಯಾ ಸ್ಮಯ? ಶಿ ಇಸ್ ಥಿಂಕಿಂಗ್ ಓವರ್ ಇಟ್. ಸೈಕಲ್, ಅವಳಿಗೆ ಸೈಕಲ್ಲೇ ಒಂದು ಇದು ಇದೆ. ಸೈಕಲ್ ಕ್ಲೀನ್ ಮಾಡೋಣ ಆಯ್ತಾ? ಇವಾಗ ಹೋಗ್ಬಿಟ್ಟು ಕ್ಲೀನ್. ಓಕೆ ಕ್ಲೀನ್ ಮಾಡೋಣ. ಓಕೆ ಗೈಸ್, ಇವಾಗ ಸಾಮಾನೆಲ್ಲ ತಂದಾಯ್ತಲ್ವಾ, ಇವಾಗ ಹೋಗ್ಬಿಟ್ಟು ಫಸ್ಟ್ ಕ್ಲೀನ್ ಮಾಡ್ಬಿಟ್ಟು ಬಂದ್ಬಿಡೋಣ ಅಂತ ಅನ್ಕೊಂಡಿದೀವಿ.
ಕೆಳಗಡೆ ಆಲ್ಮೋಸ್ಟ್ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ವೆಹಿಕಲ್ಸ್ನೆಲ್ಲ ನಂದು ವೆಹಿಕಲ್ಲು ಹೊರಗಡೆ ಹೋಗೋದು ಬರೋದಿತ್ತಲ್ಲ, ಸೊ ಫಸ್ಟು ವಾಶ್ ಮಾಡೋದು ಬೇಡ, ಫಸ್ಟ್ ಹೊರಗಡೆ ಹೋಗ್ಬಿಟ್ಟು ಎಲ್ಲ ಏನೇನು ಸಾಮಾನು ಬೇಕು ತೊಗೊಂಬಂದ್ಬಿಡೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ಪರಿದು ಸೈಕಲ್ಲು 2 ಸೈಕಲ್ ಇದೆ, ಕೀಚುದು 2 ಪುಟ್ ಸೈಕಲ್ ಇದೆ, ಟ್ರೈ ಸೈಕಲ್ಲು. ಸೊ ಅದನ್ನು ವಾಶ್ ಮಾಡಿಬಿಟ್ಟು ಆ್ಯಂಡ್ ನನ್ನ ಗಾಡಿನ ವಾಶ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟು ಬರ್ತೀವಿ. ಅದಾದ್ಮೇಲೆ ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಸ್ಟಾರ್ಟ್ ಮಾಡ್ಕೋತೀವಿ. ಸೊ ಅಂಟಿಲ್ ದೆನ್ ಕೀಪ್ ವೇಟಿಂಗ್. ನೀಟಾಗಿ ಒರೆಸು. ಸ್ಮಯ ಈ ಸಲ ಫಸ್ಟ್ ಟೈಮ್ ಅವಳೆ ಗಾಡಿ ಎಲ್ಲ ತೊಳ್ಕೊತಿದ್ದಾಳೆ. ಅವಳದು ವಾಶ್ ಮಾಡಿ ರೆಡಿ ಮಾಡ್ತಿದ್ದಾಳೆ. ನನ್ನ ಗಾಡಿ ವಾಶ್ ಆಯಿತು. ಸೊ ಇವಾಗ ಈ ಸ್ಪೇಸಲ್ಲಿ ಇಡೋಣ ಅಂದ್ಬಿಟ್ಟು ಮೀಟರ್ ಬೋರ್ಡೆಲ್ಲ ಒರೆಸಿ ಆ್ಯಂಡ್ ನಮ್ಮದು ಗ್ಯಾಸ್ ಇಲ್ಲಿದೆ, ಸೊ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು. ಫ್ರೆಂಡ್ಸ್, ಫ್ರೆಶ್ ಅಪ್ ಆಯಿತು. ರಂಗೋಲಿ ಒಂದು ಬಿಡಬೇಕಾಗಿತ್ತು, ಬಟ್ ನಮ್ಮ ಟೆನೆಂಟ್ ಅವರು ಪೂಜೆ ಮಾಡ್ಕೋತಾ ಇದ್ರು. ಸೊ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಸ್ಪೇಸ್ ಯೂಸ್ ಮಾಡ್ಕೊತಾ ಇದ್ರು. ಅದಕ್ಕೆ ಅವರೆಲ್ಲ ಪೂಜೆ ಎಲ್ಲ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಬಂದೆ. ಫ್ರೆಶ್ ಅಪ್ ಆಯಿತು. ಆ್ಯಂಡ್ ನನ್ನ ಮಗಳು ಬರ ಇಲ್ಲಿ ಸ್ಮಯ ಕೂಡ ಫ್ರೆಶ್ ಅಪ್ ಆಗಿ ಇನ್ನೇನು ರೆಡಿ ಆಗ್ಬೇಕಷ್ಟೇನೆ. ಡ್ರೆಸ್ ತೋರಿಸು ನಿಂದು. ಯಾರು ಕೊಡ್ಸಿರೋದು ಡ್ರೆಸ್ಸು? ರಶ್ಮಿ ದೊಡ್ಡಮ್ಮ. ಟೂ ಪೀಸ್ ಡ್ರೆಸ್ ಇದು. ಸೊ ಅದಕ್ಕೆ ಇದನ್ನು ರಶ್ಮಿ ದೊಡ್ಡಮ್ಮ ಕೊಡ್ಸಿರೋದು ಅಂತ ಹೇಳ್ತಿದ್ದಾಳೆ. ಅಂಡ್ ನಾವಿಬ್ರು ಕೈಂಡ್ ಆಫ್ ಮ್ಯಾಚಿಂಗ್. ಎಸ್, ಓಕೆ ಡನ್. ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಡೋಣ ಇವಾಗ. ಓಕೆ, ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾಳೆ, ಅಷ್ಟೇ ನನ್ನ ಹತ್ರ ಕಿರ್ಚಿಸ್ಕೊತಾ ಇದ್ದಾಳೆ. ಸೊ ಅಪ್ಪ ಅಮ್ಮ ಇಲ್ದೇನೆ ಫಸ್ಟ್ ಟೈಮು ಅಂಡ್ ಕೀಚು ಅಂಡ್ ನನ್ನ ಹಸ್ಬೆಂಡ್ ಇಲ್ದೇನೆ ಫಸ್ಟ್ ಟೈಮ್ ಮನೆಯಲ್ಲಿ ಹಬ್ಬ ಮಾಡ್ತಾ ಇದೀವಿ. ಒಂಥರ ಬೇಜಾರಾಗ್ತಾ ಇದೆ, ಬಟ್ ಒಂಥರ ಹೊಸ ಒಂದು ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಸೊ ಯಾರು ಇಲ್ಲ ಅಂದಾಗ ಯಾವ ರೀತಿ ಮಾಡ್ಕೋಬಹುದು ಅಂತ ಇದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆಯ್ತು ನಾನು ಮಾಡ್ತಾ ಇದ್ದೀನಿ. ಸೊ ಓಕೆ, ಲೆಟ್ಸ್ ಡೂ. ಸೊ ಎಲ್ಲದಕ್ಕೂ ಹೋಗ್ಬಿಟ್ಟು ಗಂಧ ಮತ್ತೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬರ್ತೀನಿ. ಸೊ ಇದಿಷ್ಟು ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಸೊ ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಸ್ ಫ್ರೆಂಡ್ಸ್, ಗಂಧ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಸ್ ಫ್ರೆಂಡ್ಸ್, ಇವಾಗ ಪ್ಯಾಕ್ ಮಾಡ್ತಾ ಇದ್ದೀವಿ ಕಡಲೆಪುರಿ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು 7-8 ಕಡಲೆಪುರಿ ಪ್ಯಾಕೆಟ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಸ್ಮಯ ಹೆಲ್ಪ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಅವಳು ಇವಾಗ ಸ್ವೀಟ್ಸ್ನ ಪ್ಯಾಕ್ ಮಾಡ್ತಾ ಇದ್ದಾಳೆ. ಪ್ಯಾಕ್ ಮಾಡಿ ಅದ್ರ ಒಳಗಡೆ ಹಾಕಿ ಒಂದೊಂದು ಬಾಳೆನ ಹಾಕಿ ಕೊಡೋಣ ಅಂದ್ಬಿಟ್ಟು. ಸೊ ಶಿ ಈಸ್ ಹೆಲ್ಪಿಂಗ್ ಔಟ್. ಪ್ಯಾಕ್ ಮಾಡು, ನೀಟಾಗಿ ಪ್ಯಾಕ್ ಮಾಡ್ಬೇಕಂದ. ಓಕೆ, ಇದಾದ್ಮೇಲೆ ಪೂಜೆ ಮಾಡೋಣ ಅನ್ಕೊಂಡು ಮಾಡ್ತಾ ಇದೀವಿ. ಎಸ್ ಫ್ರೆಂಡ್ಸ್, ಫಸ್ಟು ಮನೆಯಲ್ಲಿ ಪೂಜೆ ಮಾಡ್ಬಿಡೋಣ ಅಂದ್ಬಿಟ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ನನ್ನ ಜೊತೆಗೆ ಪರಿನೂ ಇದ್ದಾಳಲ್ಲ, ಪರಿನೂ ಕೂಡ ಪೂಜೆ ಮಾಡ್ತಾ ಇದ್ದಾಳೆ. ಸೊ ಫಸ್ಟು ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ನೀನೇ ಕೊಡ್ತೀನಿ ಅಂತ ಹೇಳಿದೆ ಅವಳಿಗೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾಳೆ. ಫ್ರೆಂಡ್ಸ್, ತುಂಬ ಟೈಮ್ ಆಗೋಗಿತ್ತು. ಅದಕ್ಕೆ ರಂಗೋಲಿ ಹಾಕೋದು ಬೇಡ ಅಂತ ಅಂದ್ಕೊಂಡೆ, ಬಟ್ ಲಾಸ್ಟ್ ಮಿನಿಟಲ್ಲಿ ಅದನ್ನು ಹಾಕ್ಬಿಡೋಣ, ಏನಕ್ಕೆ ಬಿಡೋದು ಅಂದ್ಬಿಟ್ಟು ರಂಗೋಲಿ ಕೂಡ ಹಾಕ್ಬಿಟ್ಟು ಗೇಟಿಗೆ ಬಾಳೆಕಂದೆಲ್ಲ ಕಟ್ಟಿದ್ದೆ. ಆ್ಯಂಡ್ ಮನೆ ಬಿಲ್ಡಿಂಗಿಗೆ ಹೂವು ನನಗೆ ಹಾಕೋಕ್ಕಾಗಿರಲಿಲ್ಲ, ಬಟ್ ನಮ್ಮ ಟೆನೆಂಟ್ಗೊಬ್ಬರು ಕರೆಸ್ಬಿಟ್ಟು ಅವ್ರ ಕೈಲಿ ಹಾಕ್ಸಿದೆ.
ಎಸ್ ಫ್ರೆಂಡ್ಸ್, ಇವಾಗ ರೆಡಿ ಇದೆ. ಕೀಚುದು, ಪರಿದು ಹಳೆ ಸೈಕಲ್ಲು, ನಂದು ಆ್ಯಂಡ್ ಇದ್ಯಾವುದು ಸ್ಮಯದು ಹೊಸ ಸೈಕಲ್ಲು, ಮತ್ತು ಕೀಚುದು ಸೈಕಲ್, ಟ್ರೈಸೈಕಲ್, ಅವನದೆರಡು ಇವಳ್ದೆರಡು. ಸೊ ಪೂಜೆಗೆಲ್ಲ ರೆಡಿ ಇದೆ. ಸೊ ಇವಾಗ ಪೂಜೆ ಮಾಡೋದಷ್ಟೇ. ನಮ್ಮ ಮೀಟರ್ ಬೋರ್ಡ್ಗೆಲ್ಲ ಇಟ್ಟಿದ್ದೀನಿ. ಆಮೇಲೆ ನಮ್ಮಮ್ಮ ಪೂಜೆ ಮಾಡಿಲ್ಲ ಅಂತ ಅಂದ್ಕೊಂಬಿಟ್ರು. ಸೊ ಇದು ಸಿಲಿಂಡರು ಜಾಗ. ಸೊ ಇಲ್ಲಿ ಎಲ್ಲದಕ್ಕೂ ಇಟ್ಟಿದ್ದೀನಿ. ಓಕೆ, ರೆಡಿನಾ ಸ್ಮೈ ಪೂಜೆ ಮಾಡೋಕ್ಕೆ? ಬರೀ ಇಷ್ಟೊತ್ತು ಕಾಯ್ತಾ ಇದ್ಲು, ಯಾವಾಗಮ್ಮ ತೊಗೊಂಡೋಗ್ಲಿ ರೌಂಡ್ಸ್ಗೆ ಅಂತ. ಬಟ್ ಇವಾಗ ಅವಳು ಖುಷಿ ಆಯಿತು. ಅದಕ್ಕೆ ಪೂಜೆ ಆಗಿದ ತಕ್ಷಣ ತಡ ಮಾಡ್ದೇ ಒಂದೊಂದು ರೌಂಡ್ ತೊಗೊಂಡೋಗ್ತಿದ್ದಾಳೆ ಎಲ್ಲ ಗಾಡಿಗಳನ್ನೂ. ಎಸ್ ಫ್ರೆಂಡ್ಸ್, ಫೈನಲಿ ಹಬ್ಬ ಮುಗಿಸಿದ್ವಿ. ಅಪ್ಪಾಜಿ ಅಮ್ಮ ಯಾರೂ ಇಲ್ಲದೇ ಹಬ್ಬ ಮುಗಿಸಿದ್ವಿ. ಆ್ಯಂಡ್ ಇದೇ ಮೊದಲನೇ ಬಾರಿ ನಾವು ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ವಿ. ಬಟ್ ಇದೇ ಮೊದಲನೇ ಬಾರಿ ನಮ್ಗೆ ಯಾರು ಫೋಟೋಗಳು ತೆಗಿಯೋಕ್ಕಿರಲಿಲ್ಲ. ಆ್ಯಂಡ್ ನಾವೇ ಸೆಲ್ಫೀಸ್ನ ತೊಗೊಂಡು ಹಬ್ಬನ ಮುಗಿಸಿದ್ವಿ. ಇವಾಗ ಆಫೀಸ್ಗೆ ಹೊರಡಬೇಕು, ಟೈಮ್ ಆಗಿದೆ. ಇದಿಷ್ಟು ನಮ್ಮ ಆಯುಧ ಪೂಜೆ ಹಬ್ಬದ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಅಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್.